ಸೊ ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರಜ್ಯೂಸ್ ಬ್ಲಾಗ್ಸ್ ಅಂತ ಹೇಳ್ತಾ ನನ್ನ ಚಾನೆಲ್ಗೆ ಸ್ವಾಗತ. ಸೊ ಇವತ್ತು ಏನಪ್ಪ 9 ಗಂಟೆಗೆ ವಿಡಿಯೋ ಮಾಡ್ತಾನೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಟೈಮ್ ರಾತ್ರಿ 9 ಗಂಟೆ ಆಯ್ತಾ ಬಂತು. ಸೊ ಈ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಸೊ ಇದು ಮಾಡಬೇಕಾಗಿದ್ದು ರಾತ್ರಿನೇ. ಸೊ ಇವತ್ತು ಒನ್ ಆಫ್ ದ ಯೂಟ್ಯೂಬರ್ಸು ಈ ವಿಡಿಯೋ ಮಾಡಿಲ್ಲ. ಸೊ ನಾನು ಈ ವಿಡಿಯೋ ಮಾಡಕ್ಕೆ ರೆಡಿ ಇದ್ದೀನಿ. ಸೊ ಈ ವಿಡಿಯೋ ಕಂಟೆಂಟ್ ಏನು? ಸೊ ಶುಗರ್ ಗ್ಲೈಡರ್ ಕೇಕ್ ಸೆಟಪ್, ಆಮೇಲೆ ಶುಗರ್ ಗ್ಲೈಡರ್ ಫುಡ್ ಹ್ಯಾಬಿಟ್ಸ್, ಶುಗರ್ ಗ್ಲೈಡರ್ ನ ಹೆಂಗ್ ಬ್ರೀಡ್ ಮಾಡ್ಬೇಕು ಅಂತ ನಾನು ಪ್ರತಿಯೊಂದು ಡೀಟೇಲ್ಸ್ ಈ ಕಮ್ಮಿಂಗ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಇಲ್ಲಿ ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಶುಗರ್ ಗ್ಲೈಡರ್ ಸೆಟಪ್. ಸೊ ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಶುಗರ್ ಗ್ಲೈಡರ್ ಹೆಂಗೆ ಮೇಂಟೈನ್ ಮಾಡೋದು ಅಂತ. ಸೊ ಇಲ್ಲಿ ನೀವು ನೋಡೋದಾದ್ರೆ, ಸೊ ಇದು ನಂದು ಒಂದು 3x2x2 ಕೇಕ್ ಸೆಟಪ್. ಸೊ ನೀವು ಜನರಲ್ ಆಗಿ 2 ಫೀಟ್ ಆದ್ರೂ ಪ್ರೊವೈಡ್ ಮಾಡ್ಬೋದು. ಸೊ ಇಟ್ಸ್ ನೆಸೆಸರಿ ಆರ್ ಅನ್ನೆಸೆಸರಿ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾನಂತೂ ಶುಗರ್ ಗ್ಲೈಡರ್ಸ್ ಅದು ಆಟ ಆಡಕ್ಕೆಲ್ಲ ಸೆಟಪ್ ಮಾಡಬೇಕು ಅಂದ್ಬಿಟ್ಟು ನಾನು 3 ಫೀಟ್ ಕೇಜ್ ಇಕ್ಕಿದ್ದು. ಸೊ 3 ಫೀಟ್ ಕೇಜ್ ಒಳಗೆ ಏನೇನೆಲ್ಲ ಇಕ್ಕಿದೀನಿ. ಸೊ ಇಲ್ಲಿ ನೀವು ನೋಡೋದಾದ್ರೆ, ಇಲ್ಲಿಂದ ಈ ಕಡೆ ಒಂದು ಸ್ಟಿಕ್ಕು, ಅಲ್ಲಿಂದ ಆ ಕಡೆ ಒಂದು ಸ್ಟಿಕ್ಕು. ಸೊ ಅದು ಆಟ ಆಡಕ್ಕೆ ಜಂಪ್ ಮಾಡಕ್ಕೆ ಅದಕ್ಕೆಲ್ಲ ಇಷ್ಟಪಡುತ್ತೆ. ಅದರಿಂದ ಒಂದೇ ಒಂದು ರೀಸನ್ ನಾನು ಸ್ಟಿಕ್ಸ್ ವೈಡ್ ಕೊಟ್ಟಿದ್ದೀನಿ. ಅದ್ ಬಿಟ್ರೆ ಇಲ್ಲಿ ಲ್ಯಾಡರು, ಆಮೇಲೆ ರೋಪು ಇದೆಲ್ಲ ಇಕ್ಕಿದೀನಿ. ಆಮೇಲೆ ವಾಟರ್ ಬೌಲ್ ಒಂದೇ ಇಕ್ಕಿರೋದು. ಫುಡ್ ಬೌಲ್ ಅಲ್ಲಿ ನಾನು ಏನ್ ಫುಡ್ ಕೊಡ್ಬೇಕು ಅಂತ ನಾನು ಫುಡ್ ಬೌಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ ಬಿಟ್ರೆ ಈ ಆಮ್ಸ್ಟರ್ ಫೀಡರು. ಸೊ ಜನರಲ್ ಆಗಿ ವಾಟರ್ನ ಆಮ್ಸ್ಟರ್ ಫೀಡರ್ ಅಲ್ಲೇ ಪ್ರೊವೈಡ್ ಮಾಡಿ. ಸೊ ಏನಪ್ಪಾ ಇಲ್ಲಿ ಗಲೀಜಾಗಿ ಇಕ್ಕಿದ್ದಾನೆ ನೋಡ್ತೀರಾ? ಸೊ ಇದು ಗಲೀಜಲ್ಲ. ಸೊ ಇಲ್ಲಿ ನೀವು ನೋಡೋದಾದ್ರೆ, ಇದು ಏನು ಕಾರ್ನ್ ಕಾರ್ಬ್ಸ್ ಅಂತಾರೆ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ಈ ಶುಗರ್ ಗ್ಲೈಡರ್ಸ್ ಏನಾದ್ರು ಗಲೀಜು ಇಲ್ಲ ಪೀ ಮಾಡಿದಾಗ, ಆಲ್ಮೋಸ್ಟ್ ಇದು ಸರ್ಲಾಕ್ ಕನ್ಸ್ಯೂಮ್ ಮಾಡೋದ್ರಿಂದ ಸ್ವಲ್ಪ ಪೀ ಮಾಡಿದಾಗ ಮಾಯಿಸ್ಟ್ ಆಗಿರುತ್ತೆ. ಸೊ ಅದು ಮಾಯಿಸ್ಟ್ ಇರೋದನ್ನ ಅಬ್ಸರ್ವ್ ಮಾಡಕ್ಕೆ ಇದನ್ನ ನಾನು ಹಾಕಿರೋದು ಕಾರ್ನ್ ಕಾರ್ಬ್ಸ್ ಅಂತ. ಇದು ಕೆಜಿಗೆ 100 120 250 ರುಪೀಸ್ ಪ್ಯಾಕೆಟ್ ಏನೋ ಬರುತ್ತೆ. ಸೊ ಇದು ನನ್ನ ಫ್ರೆಂಡ್ ಕಿರಣ್ ಪ್ರೊವೈಡ್ ಮಾಡಿದ್ದು. ಸೊ ಇಲ್ಲಿ ನೀವು ನೋಡೋದಾದ್ರೆ ಆಕ್ಟಾಡ್ ರೋಪ್ ಇಕ್ಕಿದೀನಿ. ಅದ್ ಬಿಟ್ರೆ ಇಲ್ಲೊಂದು ಬ್ರೀಡಿಂಗ್ ಬಾಕ್ಸ್, ಇದ್ರೊಳಗೆ ಶುಗರ್ ಗ್ಲೈಡರ್ ಇಕ್ಕಿರೋದು. ಅದ್ ಬಿಟ್ರೆ ಇಲ್ಲಿ ನೀವು ಇದು ಕ್ಯಾಲ್ಸಿಯಂ ಬ್ಲಾಕ್ ನೋಡ್ಬೋದು. ಇಲ್ಲಿ ಒಂದು ಲ್ಯಾಡರು, ಇಲ್ಲಿ ಪರ್ಚೇಸ್. ಸೊ ಇದು ಒನ್ ಆಫ್ ದ ಕೇಜ್ ಗೈಡ್. ಸೊ ಕೇಜ್ ಗೈಡ್ ನ ಆದಷ್ಟು ಸ್ವಲ್ಪ ಎಲ್ಲರೂ ಫಾಲೋ ಮಾಡಿ. 2 ಫೀಟ್ ಅಲ್ಲಿ ಇಕ್ಕಿದ್ರು ಒಂದು ಪರ್ಸ್ ಕೊಡಿ, ಆಮೇಲೆ ಒಂದು ಬ್ರೀಡಿಂಗ್ ಬಾಕ್ಸ್, ಹೈಡಿಂಗ್ ಸ್ಪೇಸ್. ಯಾಕಂದ್ರೆ ಜನರಲ್ ಆಗಿ ನಿಮ್ಗೆ ಶುಗರ್ ಗ್ಲೈಡರ್ ಬರೋದೇ ರಾತ್ರಿ ಹೊತ್ತು ಈಚೆ. ಸೊ ಇದರಿಂದ ಸೊ ಇದು ಒನ್ ಆಫ್ ದ ಕಂಪ್ಲೀಟ್ ಕೇಜ್ ಗೈಡ್. ಸೊ ಕೇಜ್ ನ ನೀವು ನೀಟಾಗಿ ಇಟ್ಕೊಳೋದು ಇದ್ ಮಾಡಿ. ಯಾಕಂದ್ರೆ ಸೆರ್ಲಾಕು ನಿಮ್ಗೆ ಆಲ್ಮೋಸ್ಟ್ ಸೆರ್ಲಾಕು, ಆಮೇಲೆ ನೀವು ಹಾಕೋ ಫ್ರೂಟ್ಸು ಅವೆಲ್ಲ ನಿಮ್ಗೆ ಸ್ವಲ್ಪ ಫ್ಲೈ ಪ್ರಾಬ್ಲಮ್ಸ್ ಆಗ್ಬೋದು. ಆಮೇಲೆ ಸ್ಮೆಲ್ ಬರ್ಬೋದು. ಸೊ ಆ ಸ್ಮೆಲ್ಲು ಆಮೇಲೆ ಆ ರಾಟನ್ ಇದು ಬರಬಾರ್ದು ಅನ್ನೋ ಒಂದೇ ಒಂದು ಕಾಸ್ಗೆ ನಾನು ಆ ಕೆಳಗಡೆ ಕಾರ್ನ್ ಕಾರ್ಬ್ಸ್ ಹಾಕಿರೋದು. ಸೊ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ನಿಮ್ಗೆ ಆ ವಿಡಿಯೋ ಮೇಲೆ ನೀವು ಆ ನಂಬರ್ ನೋಡ್ಬೋದು. ಸೊ ಅದು ಕಿರಣ್ ಬ್ರೋದು. ಸೊ ಕಿರಣ್ ಬ್ರೋನ ನೀವು ಆ ಸೂಪರ್ ಹೋಮ್ಸು ಕೊಡ್ತಾರೆ ಕಿರಣ್ ಬ್ರೋ. ಸೊ ಕಿರಣ್ ಬ್ರೋನ ನೀವು ಫರ್ದರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಕಾರ್ನ್ ಕಾರ್ಬ್ಸ್ ಎಲ್ಲ ಬೇಕು ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಹಾಕೊಡ್ತಾರೆ. ನಮ್ಮ ಕಡೆಯಿಂದ ಹೋದ್ರೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಇಲ್ಲಿಂದ ಬರೋದಾದ್ರೆ, ಸೊ ಇದು ಒನ್ ಆಫ್ ದ ಕಂಪ್ಲೀಟ್ ಫುಡ್ ಗೈಡ್. ಸೊ ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಈ ವಿಡಿಯೋದಲ್ಲಿ. ಸೊ ಇಲ್ಲಿ ಬರೋದಾದ್ರೆ, ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಪೊಮೊಗ್ರಾನೇಟ್ ಕಾಣಿಸ್ತಿದೆ. ಆಮೇಲೆ ಇದೇನಪ್ಪ ಚಿಕ್ ಪ್ಲೇಟ್ ಅಲ್ಲಿ ಏನೋ ಇಕ್ಕಿದಾನೆ ಅಂತ ಇದ್ದೀರಾ, ಇದು ಹನಿ ಇದು. ಸೊ ಇಲ್ಲಿಂದ ಇದು ಸೂಪರ್ ಹೋಮ್ಸು ಒನ್ ಆಫ್ ದ ಹೈ ಪ್ರೋಟೀನ್ ಸೋರ್ಸು ಶುಗರ್ ಗ್ಲೈಡರ್ಗೆ. ಅದ್ ಬಿಟ್ರೆ ಇದು ಜನರಲ್ ಆಗಿ ನೀವು ಹಾಕೋದು ಸೆರ್ಲಾಕು. ಸೊ ಸೆರ್ಲಾಕ್ ನ ನಾನು ಇವಾಗ ನೀವು ವಿಡಿಯೋದಲ್ಲಿ ಬರೋದಾದ್ರೆ, ಸೆರ್ಲಾಕು ನಿಮ್ಗೆ ಆಲ್ಮೋಸ್ಟ್ ಫ್ಲೂಯಿಡ್ ತರಾನೇ ಇರಬೇಕು. ಸೊ ಇದು ಆಲ್ಮೋಸ್ಟ್ ವಾಟ್ರಿ ಆರ್ ಸ್ವಲ್ಪ ಚಿಕ್ಕಾಗಿ ಇದ್ರೂ ನಡೆಯುತ್ತೆ. ಯಾಕಂದ್ರೆ ಅದು ಆಲ್ಮೋಸ್ಟ್ ಲಿಕ್ಕಿಂಗ್ಗೆ ಇದು ಮಾಡೋದು. ಸೊ ಅದು ಬಿಟ್ರೆ ನಾನು ಈ ಪ್ಲೇಟ್ ಅಲ್ಲೇ ನಾನು ಆಲ್ಮೋಸ್ಟ್ ಹಿಂಗೆ ಯಾವಾಗಲೂ ಪ್ರೊವೈಡ್ ಮಾಡೋದು. ಸೊ ಒಂದು ಇದು ಹನಿ, ಆಮೇಲೆ ಪೊಮೊಗ್ರಾನೇಟು. ಸೊ ಅದು ಬೇಬೀಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ನೀವು ಹೈ ಪ್ರೋಟೀನ್ ಫುಡ್ ಕೊಟ್ರೆ ಬೇಬೀಸ್ ಗ್ರೋತ್ ಚೆನ್ನಾಗಿ ಬರುತ್ತೆ. ಆಮೇಲೆ
ಇಲ್ಲಿ ಬಿಟ್ರೆ ಸೂಪರ್ ಹೋಮ್ಸ್ ಒನ್ ಆಫ್ ದ ಹೈ ಪ್ರೋಟೀನ್ ಫುಡ್. ಸೊ ಇದು ಮೂರು ನಾನು ಪ್ರೊವೈಡ್ ಮಾಡ್ತೀನಿ. ಸೊ ನಾಳೆ ಬಂದು ನೋಡಿದ್ರೆ ಇದ್ರಲ್ಲಿ ಒಂದು ಚೂರು ಇರಲ್ಲ. ಹನಿ ಆಗ್ಲಿ, ಆ ಪೊಮೊಗ್ರಾನೇಟ್ ಆಗ್ಲಿ, ಆ ಸೂಪರ್ ಹೋಮ್ಸ್ ಆಗ್ಲಿ, ಪ್ರತಿ ಒಂದು ನಿಮ್ಗೆ ಕಂಪ್ಲೀಟ್ ಆಗಿ ಖಾಲಿ ಆಗಿರುತ್ತೆ. ಇದೆಲ್ಲ ಮೋಸ್ಟ್ ಲೈಕ್ ಫುಡ್ಸ್ ಶುಗರ್ ರೈಡರ್ಗೆ. ಮತ್ತೆ ಬ್ರೀಡಿಂಗ್ಗೆ ಸಹ ನಿಮ್ಗೆ ಸೂಪರ್ ಹೋಮ್ಸ್ ಹೆಲ್ಪ್ ಮಾಡುತ್ತೆ. ಸೊ ಈ ಸೂಪರ್ ಹೋಮ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಕಿರಣ್ ಬ್ರೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ ಬಿಟ್ರೆ ಪೊಮೊಗ್ರಾನೇಟು, ಆಪಲ್, ಗಾವಾ, ಆಮೇಲೆ ಏನೇನೆಲ್ಲ ಫ್ರೂಟ್ಸ್ ಪ್ರೊವೈಡ್ ಮಾಡೋಕ್ಕಾಗುತ್ತೋ ಅದೆಲ್ಲ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡ್ಬೋದು. ಸರ್ಲ್ಯಾಕ್ ಅಂತೂ ದಿನ ಕಂಪಲ್ಸರಿ ನೀವು ಮಾಡ್ಲೇಬೇಕು, ಯಾಕಂದ್ರೆ ಸರ್ಲ್ಯಾಕ್ ಬಂದು ಮೈನ್ ಪ್ರೋಟೀನ್ ಸೋರ್ಸು. ಆಮೇಲೆ ನೀವು ಏನಪ್ಪಾ ಇವನು ಬರೀ ಖಾಲಿ ಕೇಸ್ ಅಂತ ತೋರಿಸ್ತಾ ಇದೀರಾ? ಇಲ್ಲ ಇಲ್ಲ ಇಲ್ಲ. ಸೊ ಇಲ್ಲಿ ಬಂದು ನೋಡಿದ್ರೆ ಈ ಬ್ರೀಡಿಂಗ್ ಬಾಕ್ಸ್ ಒಳಗೆ ನಿಮ್ಗೆ ಶುಗರ್ ಗ್ಲೈಡರ್ ಇದೆ. ಸೊ ಈ ಶುಗರ್ ಗ್ಲೈಡರು ತುಂಬಾ ಶೈ. ಸೊ ನನ್ನ ಹತ್ರ ಇರೋದು ಲೂಸಿ ಸ್ಟಿಕ್. ಸೊ ಈ ದಿವಸ ನೀವು ಎಲ್ಲಾ ವಿಡಿಯೋದಲ್ಲೂ ನೋಡಿರ್ತೀರಾ, ಬರೀ ಖಾಲಿ ಕೇಜಿ ಕವನೆ ಅಂತ ಇರ್ತೀರಾ. ಸೊ ಇಲ್ಲಿ ನೀವು ನೋಡೋದಾದ್ರೆ ಶುಗರ್ ಗ್ಲೈಡರು ಇಲ್ಲಿದೆ. ಸೊ ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ಶುಗರ್ ಗ್ಲೈಡರ್ನ. ಸೊ ಇಲ್ಲೇನು ಕಾಣಿಸ್ತಿದ್ಯೋ ಇದು ನನ್ನ ಲೂಸಿ ಪೇರು. ಸೊ ಇದು ಫೀಮೇಲ್ ಪ್ರೆಗ್ನೆಂಟ್ ಇದೆ, 2 ಬೇಬೀಸ್ ಕ್ಯಾರಿಂಗ್ ಆಗಿದೆ. ಸೊ ಶುಗರ್ ಗ್ಲೈಡರ್ ಬಂದು ತುಂಬಾ ಶೈ. ಇಲ್ಲಿಂದ ನನ್ನ ಶುಗರ್ ಗ್ಲೈಡರ್ ತೋರಿಸ್ತೀನಿ, ನೀವು ಇಲ್ಲಿ ನೋಡ್ಬೋದು. ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಶುಗರ್ ರೈಡರ್ ಇಲ್ಲಿ ಮುಂದೆ ಇದೆಯಲ್ಲ, ಇದು ಮೇಲ್ಸ್ ಬಂದು ತುಂಬಾ ಪ್ರೊಟೆಕ್ಟಿವ್ ಆಗಿರುತ್ತೆ ಫೀಮೇಲ್ಸ್ಗೆ. ಆ ಕಡೆ ಕಾರ್ನರ್ ಇರೋದು, ಇಲ್ಲಿರೋದು ಫೀಮೇಲು. ಸೊ ಇವೆಲ್ಲ ರಾತ್ರಿ ಹೊತ್ತು ಅಷ್ಟೇ ನಿಮ್ಗೆ ಈಚೆ ಬರೋದು. ಸೊ ಇದಕ್ಕೊಂದು ಬ್ರೀಡಿಂಗ್ ಬಾಕ್ಸ್, ಇಲ್ಲ ಒಂದು ಹೈಡಿಂಗ್ ಸ್ಪೇಸು, ಇಲ್ಲ ಒಂದು ಬಟ್ಟೆನೋ ಪ್ರೊವೈಡ್ ಮಾಡಿದ್ರೆ ಸಾಕು ನೀವು. ಸೊ ಇಲ್ಲಿ ತುಂಬಾ ಶೈ ಇದು ಶುಗರ್ ರೈಡರ್ಸು. ಸೊ ನೀವು ನೋಡ್ಬೋದು ಫೀಮೇಲು ತುಂಬಾ ದಪ್ಪ ಇದೆ. ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೋ ಫೀಮೇಲ್ ಪ್ರೆಗ್ನೆಂಟ್ ಇದೆ ಅಂತ. ನಿಮ್ಗೆ ಒಂದ್ಸತಿ ಫೇಕ್ ಪ್ರೆಗ್ನೆನ್ಸಿನೂ ಮಾಡ್ತವೆ. ಸೊ ಇಲ್ಲಿರೋದು ನನ್ನ ಹತ್ರ ಇರೋದು ಲೂಸಿ ಸ್ಟಿಕ್. ಸೊ ಶುಗರ್ ರೈಡರ್ಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 5 to 6 ವೆರೈಟೀಸ್ ಬರುತ್ತೆ. ಲೂಸಿ ಸ್ಟಿಕ್ ಬರುತ್ತೆ, ಗ್ರೇ ಬರುತ್ತೆ, ವೈಟ್ ಫೇಸ್ ಬರುತ್ತೆ, ಮೊಸೈಕ್ ಬರುತ್ತೆ, ಪೈಟ್ಸ್ ಬರುತ್ತೆ. ಸೊ ಎಲ್ಲದನ್ನು ನೀವು ನೋಡ್ಬೋದು ಶುಗರ್ ಗ್ಲೈಡರ್ಸ್ ಅಲ್ಲಿ. ಶುಗರ್ ಗ್ಲೈಡರ್ಸ್ ಒನ್ ಆಫ್ ದ ಮೋಸ್ಟ್ ಶೈ ಮ್ಯಾಮಲ್ಸ್ ಅನ್ಬೋದು. ಸೊ ಇದು ಜನರಲ್ ಆಗಿ ಮರಿಯಿಂದ ಟೇಮ್ ಮಾಡಿದ್ರೆ ಟೇಮ್ ಆಗೇ ಇರುತ್ತೆ. ಅದ್ ಬಿಟ್ರೆ ನೀವು ದಿನ ಅದನ್ನ ಮಾತಾಡ್ಸ್ಕೊಂಡು ಆಟಾಡಿಸ್ಕೊಂಡಿದ್ರು ಅದು ಆರಾಮಾಗಿರುತ್ತೆ. ಸೊ ಇಲ್ಲಿಂದ ಈ ಶುಗರ್ ಗ್ಲೈಡರ್ಸ್ ನ ಸ್ವಲ್ಪ ಡಿಸ್ಟರ್ಬ್ ಮಾಡೋದ್ ಬೇಡ, ಯಾಕಂದ್ರೆ ಅದು ಪ್ರೆಗ್ನೆಂಟ್ ಇದೆ ಫೀಮೇಲು. ಸೊ ಇದು ನಾನು ಲೈಟ್ ಆಫ್ ಮಾಡಿದಾಗ ಅಷ್ಟೇ ಈಚೆ ಬರೋದು ಶುಗರ್ ಗ್ಲೈಡರು. ಸೊ ಇವತ್ತು ಸೆಟಪ್ ಮಾಡಿರೋದ್ರಿಂದ ಇವತ್ತು ಫುಡ್ಗೆ ರಾತ್ರಿ ಬಂದೇ ಬರುತ್ತೆ. ನಾಳೆ ಅಷ್ಟಲ್ಲಿ ಫುಡ್ ಖಾಲಿ ಆಗಿರುತ್ತೆ ಅಂತಾನು ನನಗೆ ಗೊತ್ತು. ಸೊ ಇಲ್ಲಿಗೆ ಇದು ಒನ್ ಆಫ್ ದ ಕಂಪ್ಲೀಟ್ ಗೈಡ್. ಸೊ ಬ್ರೀಡಿಂಗ್ ಹೇಳಿಲ್ಲ ನಾನು. ಸೊ ಬ್ರೀಡಿಂಗ್ ಪರ್ಪಸ್ ಏನು ಅಂದ್ರೆ, ಈ ತರ ನೀವು ಕಂಪ್ಲೀಟ್ ಸೆಟಪ್ ಮಾಡಿ ಒಳ್ಳೆ ಹೆಲ್ದಿ ಫುಡ್ ಕೊಟ್ರೆ ನಿಮಗೆ ಪಕ್ಕಾ ಶುಗರ್ ರೈಡರ್ಸ್ ಬ್ರೀಡ್ ಮಾಡೇ ಮಾಡುತ್ತೆ. ಮೇಲ್ ಫೀಮೇಲ್ ಕರೆಕ್ಟ್ ಆಗಿರ್ಬೇಕು. ಅರೌಂಡ್ 1 year 1.5 years ಇದ್ರೆ ನಿಮ್ಗೆ ಮೇಲ್ ಫೀಮೇಲ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಶುಗರ್ ಗ್ಲೈಡರ್ ಎವ್ರಿ 3 to 4 months ಅಷ್ಟಲ್ಲಿ ನಿಮ್ಗೆ 2 ಬೇಬೀಸ್ ಕೊಡೋ ಚಾನ್ಸಸ್ ಇದೆ. ಸೊ ಇದನ್ನೆಲ್ಲ ಪ್ರಾಪರ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶಾರ್ಟ್ ಮಿನಿ ಬ್ಲಾಗ್ ಆನ್ ಶುಗರ್ ಗ್ಲೈಡರ್. ಸೊ ಇದು ಒಂದು ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಾ ಬರುತ್ತೆ. ಸೊ ಥ್ಯಾಂಕ್ ಯು ಗಾಯ್ಸ್. ಹಿಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶುಗರ್ ಗ್ಲೈಡರ್ ಸಿಕ್ಕಿರೋರೆಲ್ಲ ಫಾಲೋ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ.